ಎಲ್ರಿಗೂ ನಮಸ್ಕಾರ. ನೋಡಿ, ಲಾಸ್ಟ್ ಟೈಮು ನಾನು ಆನೇಕಲ್ ಬಸ್ನ ಒಂದು ಮಾಹಿತಿಯನ್ನು ನೀಡಿದ್ದೆ. ಅದರಲ್ಲಿ ಸಾಕಷ್ಟು ಜನ ಸಾರ್ ಕೋಲಾರ ಬಸ್ದು ಸ್ವಲ್ಪ ಮಾಹಿತಿ ಕೊಡಿ ಸರ್ ಅಂತ ಅಂದ್ಬಿಟ್ಟು ನನಗೆ ಏನು ಕಮೆಂಟ್ ಮೂಲಕ ಮನವಿ ಮಾಡಿದರು. ಸೊ ಮಲೆಮಹದೇಶ್ವರನ ಪ್ರತಿಮೆಯ ದರ್ಶನದೊಂದಿಗೆ ಇವತ್ತು ನಮ್ಮ ಮಲೆಮಹದೇಶ್ವರ ಬೆಟ್ಟ ಕರ್ನಾಟಕ ಸಾರಿಗೆ ವಾಹನ ಏನಿದೆ ಈ ಒಂದು ಬಸ್ ನಿಲ್ದಾಣದಲ್ಲಿ ಇವತ್ತು ಕೋಲಾರ ಬಸ್ನ ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ. ಇಲ್ಲಿ ನಮ್ಮ ಟಿ ಸಿ ಆಗಿರ್ತಕ್ಕಂಥ ಚಿನ್ನಪ್ಪ ಅವರು ಇದ್ದಾರೆ, ಅವರಿಂದ ಸ್ವಲ್ಪ ಹೇಳಿಕೆಯನ್ನು ಪಡಿತೀನಿ. ಕೋಲಾರ ಬಸ್ಸು ಎಷ್ಟು ಗಂಟೆ ಬರುತ್ತೆ, ಎಷ್ಟು ಗಂಟೆಗೆ ಹೋಗುತ್ತೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ನೀಡ್ತೀನಿ. ನಾವು ಏನು ಸಾಕಷ್ಟು ಬಾರಿ ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗಾಗಿ ಒಂದಷ್ಟು ಮಾಹಿತಿಯನ್ನು ನೀಡಿರ್ತೀವಿ. ಸೊ ಅದರ ಮೇರೆಗೆ ಇವತ್ತು ಕೋಲಾರ ಬಸ್ನ ಮಾಹಿತಿಯನ್ನು ನಮ್ಮ ಟಿ ಸಿ ಆಗಿರ್ತಕ್ಕಂಥ ಚಿನ್ನಪ್ಪ ಅವ್ರು ನೀಡ್ತಾರೆ. ಅಣ್ಣವ್ರೆ ನಮಸ್ತೆ. ಈಗ ನಾವು ಲಾಸ್ಟ್ ಟೈಮ್ ಆನೇಕಲ್ದು ವಿಡಿಯೋ ಮಾಡಾಕ್ತೀವಲ್ಲ, ಅವಾಗೆಲ್ಲ ಕೋಲಾರ ಬಸ್ದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳ್ತಾರೆ. ಎಷ್ಟು ಗಂಟೆ ಬರುತ್ತೆ, ಅಲ್ಲಿ ಎಷ್ಟು ಗಂಟೆ ಬಿಡುತ್ತೆ, ಇಲ್ಲಿ ಎಷ್ಟು ಗಂಟೆಗೆ ಹೋಗುತ್ತೆ, ಸ್ವಲ್ಪ ಡೀಟೇಲ್ ಹೇಳಿ ಸರ್. ಅಲ್ಲಿ 9 ಗಂಟೆ ಬಿಡುತ್ತೆ ಕೋಲಾರದಿಂದ 9 ಗಂಟೆಗೆ ಬೆಳಿಗ್ಗೆನಾ? ಬೆಳಿಗ್ಗೆ 9 ಗಂಟೆ ಬಿಡ್ತದೆ. ಇಲ್ಲಿ ನೈಟ್ 8 ಗಂಟೆ ಬರುತ್ತೆ. ನೈಟ್ 8 ಗಂಟೆ 2 ಸಿಂಗಲ್ ಮಾಡ್ತಾರೆ ಅಂತ ಅವರು. 2 ಸಿಂಗಲ್ ಕೋಲಾರ್ಗೆ ಸಿಂಗಲ್ ಮಾಡ್ಬಿಟ್ಟು ಕೋಲಾರಿಂದ ಎಲ್ಲೆಲ್ಲಿಗೆ ಅಲ್ಲಿ ಲೋಕಲ್ ಅವ್ರ ಕಡೆ ಲೋಕಲ್ ಮಾಡ್ತಾರೆ ಮಾಡ್ಬಿಟ್ಟು ಇಲ್ಲಿ ಅಲ್ಲಿ ಮಧ್ಯಾಹ್ನ ಬಿಟ್ಟು ಇಲ್ಲಿ ನೈಟ್ 8 ಗಂಟೆ ಬರ್ತಾರೆ. ನೈಟ್ 8 ಗಂಟೆಗೆ 2 ಗಂಟೆ ಬಿಟ್ಟು ಇಲ್ಲಿ 8 ಗಂಟೆ ಬರ್ತಾರೆ. ಓಕೆ. ಬೆಳಗಿನ ಜಾವ ಇಲ್ಲಿ 7 ಕಾಲಿಗೆ ಬಿಡೋದು. ಬೆಳಗಿನ ಜಾವ 7 ಕಾಲಿಗೆ ಅಂದ್ರೆ ಇಲ್ಲಿ ನೈಟ್ 8 ಗಂಟೆಗೆ ಕೋಲಾರ ಬಸ್ ಬಂದು ಜಾಯ್ನ್ ಆಗುತ್ತೆ, ಆಲ್ಟ್ ಆಗ್ತದೆ. ಬೆಳಿಗ್ಗೆ 7 ಗಂಟೆಗೆ ಇತ್ತಿಂದ ಕೋಲಾರ್ಗೆ 7 ಕಾಲಿಗೆ ಕೋಲಾರ್ಗೆ ಹೊರಟ್ಬಿಡುತ್ತೆ. ಓಕೆ, ಸೂಪರ್. ಓಕೆ, ಮೆಜೆಸ್ಟಿಕ್ ಹೋಗೋ ಬಸ್ ಅದೊಂದೇ ಬೆಳಿಗ್ಗೆ 7 ಕಾಲಿಗೆ ಇದೆ. ಹಳೆ ರೂಟ್ ಸಹ. ಓಕೆ, ಈಗಿಂದಲ್ಲ, ಅದು ಸುಮಾರು 20 ವರ್ಷದಿಂದ ರೂಟ್ ಅದು. ಓಹೋ, ಹಳೇದು ನಿಂತಿದ್ದು. ಓಕೆ. ನಮ್ಮ ಸಾಹೇಬ್ರು ಡಿ ಟಿ ಸಾಹೇಬ್ರು ಪರ್ಮಿಷನ್ ಮೇಲೆ ಅದು ಈಗ ರನ್ನಿಂಗ್ ಆಯ್ತದೆ. ಮತ್ತೆ ರನ್ನಿಂಗ್ ಆಗಿದೆ. 1 ವರ್ಷದಿಂದ ರನ್ನಿಂಗ್ ಆಗಿದೆ. ಸರಿ ಅಣ್ಣ, ಅದು ತುಂಬಾ ಜನ ನನಗೆ ಕೇಳ್ತಾ ಇದ್ರು. ಆಮೇಲೆ ಕೊಲೆಯಾಳಕ್ಕೆ ಸಾಹೇಬ್ರು ಇನ್ನೊಂದು ರೂಟ್ ಮಾಡಿಸಿದ್ದಾರೆ ಸರ್. ಓಕೆ. ಮೂರು ಬಸ್ ದಿನಕ್ಕೆ 4 ಸಿಂಗಲ್ ಹೊಡಿತದೆ. ಅದೇ ಕೊಲೆಯಾಳ ಹೇಳಿದ್ರಲ್ಲ, ಕೊಲೆಯಾಳ ಬೆಟ್ಟ ಗೊತ್ತು ಲಾಸ್ಟ್ ಟೈಮ್ ಒಂದ್ ಹಾಕಿದ್ರು. ಹೌದೌದು, ಇನ್ನು 2 ಹಾಕಿದ್ದಾರೆ. ಒಳ್ಳೇದಣ್ಣ, ಒಳ್ಳೇದು. ನನಗೆ ಕೋಲಾರದ ಬಸ್ ಡೀಟೇಲ್ ಬೇಕಿತ್ತು, ಸೊ ಅದಕ್ಕೋಸ್ಕರ ತಗೊಳಕ್ ಬಂದೆ. ಈಗ ರಾತ್ರಿ 8 ಗಂಟೆಗೆಲ್ಲ ಬಂದ್ರೆ ರೀಚ್ ಆಗುತ್ತೆ, ಬೆಳಿಗ್ಗೆ 7 ಕಾಲಿಗೆಲ್ಲ ಓಡುತ್ತೆ. ಓಕೆ, ಕೋಲಾರ ಬಸ್ ಸ್ಟ್ಯಾಂಡ್ 9 ಗಂಟೆ ಬಿಡ್ತದ ಅದು. ಅಲ್ಲಿ 9 ಗಂಟೆ ಬಿಟ್ಟು ಅಲ್ಲಿ ಲೋಕಲ್ 2 ಸಿಂಗಲ್ ಅಲ್ಲೇ ಓಡಾಡ್ಕತ್ತದೆ. ಮಧ್ಯಾಹ್ನ ಡೈರೆಕ್ಟ್ ಇಲ್ಲಿಗೆ. ಓಕೆ, ಸೂಪರ್. ಈಗ ಹೇಳ್ತೀನಿ ಬಿಡಿ, ಸಾಕು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನೋಡಿ, ಅಣ್ಣವರು ಹೇಳೋ ಪ್ರಕಾರ ಸೊ ಅಲ್ಲಿ 2 ಸಿಂಗಲ್ ಅಲ್ಲೇ ಓಡಾಡುತ್ತಂತೆ. ಸೊ ಮಧ್ಯಾಹ್ನ ಸಮಯ ಕೋಲಾರ ಬಿಟ್ಟು ಏನು ಇಲ್ಲಿ ರಾತ್ರಿ 8 ಗಂಟೆಗೆ ಬಂದು ರೀಚ್ ಆಗುತ್ತೆ ಬಸ್ಸು. ಮತ್ತು ಬೆಳಿಗ್ಗೆ 7 ಗಂಟೆಗೆ 7 ಕಾಲಿಗೆ ಬಸ್ ಇಲ್ಲಿಂದ ಹೊರಡುತ್ತೆ ಮೆಜೆಸ್ಟಿಕ್ ಅಂತಕ್ಕಂಥ ಒಂದು ಹೇಳಿಕೆಯನ್ನು ನೀಡಿರ್ತಾರೆ. ಸೊ ಕೋಲಾರದಿಂದ ಆಗಮಿಸ್ತಕ್ಕಂಥ ಮಾದಪ್ಪನ ಭಕ್ತರು ಸದುಪಯೋಗವನ್ನು ಮಾಡ್ಕೊಳ್ಳಿ. ಸೊ ಅರ್ಥ ಆಗಿದೆ ಅನ್ಕೋತೀನಿ. ಏನಾರು ನಿಮಗೆ ಗೊತ್ತಾಗಿಲ್ಲ, ಗೊಂದಲ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಇನ್ನಿತರ ಬಸ್ನ ಒಂದು ಮಾಹಿತಿಗಳು ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಈ ಒಂದು ವಿಡಿಯೋನ ಎಲ್ಲ ಮಾದಪ್ಪನ ಭಕ್ತಾದಿಗಳಿಗೆ ಅರ್ಪಣೆಯನ್ನು ಮಾಡ್ತಾಯಿದ್ದೀನಿ.